Good morning, children. I hope everyone are fine in your home. Okay. So in the last class we studied the rolling and sliding, right? ಏನು ಕಲ್ತಿದ್ದೀರಾ ರೋಲಿಂಗ್ ಮತ್ತೆ ಸ್ಲೈಡಿಂಗ್. ರೋಲಿಂಗ್ ಅಂದ್ರೆ ಏನು? ನಾನು PDF ಕಳಿಸಿದ್ದೆ ಲಾಸ್ಟ್ ಟೈಮ್, ಹೌದಲ್ವಾ? ಸೊ PDF ಎಲ್ಲರೂ ಅದನ್ನ ರೋಲಿಂಗ್ ಮತ್ತೆ ಸ್ಲೈಡಿಂಗ್ ವರ್ಗು ಎಲ್ಲರೂ ಅದನ್ನ ನೀಟಾಗಿ CW ದಲ್ಲಿ ಬರ್ದಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಕರೆಕ್ಟ್ ಆಗಿ ಬರಿಬೇಕು. ಯಾರ್ಯಾರು ಬರ್ದಿಲ್ಲ ಅವ್ರು ನೀಟಾಗಿ ಬರ್ಕೋಬೇಕು. ಮತ್ತೆ ನೆಕ್ಸ್ಟ್ ಬರ್ತದೆ PDF, ಹೌದಲ್ವಾ? ಸೊ ಅದಕ್ಕೆ ಪೆಂಡಿಂಗ್ ಎಲ್ಲ ಇಡಬಾರ್ದು. ವರ್ಕ್ನ ನೀಟಾಗಿ ನಾನು ಎಷ್ಟು ಕಳಿಸಿದ್ದೀನಿ ಅಷ್ಟು ಅವತ್ತಿಂದ ಅವತ್ತೇ CW ದಲ್ಲಿ ಬರೆಯೋದನ್ನ ಬರ್ಬಿಡ್ಬೇಕು. ಓಕೆ. ಹೋಮ್ವರ್ಕ್ ಏನ್ ಕೊಟ್ಟಿದ್ದೆ ಅದರ ಬಿಫೋರ್ ಕ್ಲಾಸ್ ಅಲ್ಲಿ ನಾನು ರೋಲಿಂಗಿಗೆ ಏನ್ ಹೇಳಿದ್ದೆ? ರೋಲಿಂಗಿಗೆ 10 ಎಕ್ಸಾಂಪಲ್ ಮತ್ತೆ ಸ್ಲೈಡಿಂಗಿಗೆ 10 ಎಕ್ಸಾಂಪಲ್ ಬರೀರಿ ಅಂತ ಹೇಳಿದ್ದೆ, ಹೌದಾ? ರೋಲಿಂಗಿಗೆ 10 ಎಕ್ಸಾಂಪಲ್ ಮತ್ತೆ ಸ್ಲೈಡಿಂಗಿಗೆ 10 ಎಕ್ಸಾಂಪಲ್ ಬರೀರಿ ಅಂತ ಹೇಳಿದ್ದೆ ನಾನು. ನೆನಪಿದೆಯಾ ಎಲ್ಲರಿಗೂ? ಓಕೆ. ಅದನ್ನ ನೀವೇನ್ ಮಾಡ್ಬೇಕು? ಕರೆಕ್ಟ್ ಆಗಿ ಬರ್ಕೋಬೇಕು. ಓಕೆ. ಸಿ ಹಿಯರ್ ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಪ್ರಾಕ್ಟೀಸ್ ಗ್ರೌಂಡ್ ಕೂಡ ಕೊಟ್ಟಿದ್ದೆ, ಹೌದಾ? ನಾನು ಇದನ್ನ ಅವತ್ತೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಗೆ ರೋಲಿಂಗು ಹೇಗೆ ಸ್ಲೈಡಿಂಗು ಅಂತ ಹೇಳಿ. ರೋಲಿಂಗ್ ಅಂದ್ರೆ ಏನು? ರೋಲಿಂಗ್ ಅಂದ್ರೆ ರೊಟೇಷನ್ ಆಗ್ತಾ ಇರ್ತದೆ, ಹೌದಾ? ಸೊ ಬಟ್ ಸ್ಲೈಡಿಂಗ್ ಅಂತಂದ್ರೆ ಏನು? ಸ್ಲೈಡಿಂಗ್ ಅಂತಂದ್ರೆ ರೊಟೇಟ್ ಆಗೋದಿಲ್ಲ. ಇಟ್ ವಿಲ್ ಜಸ್ಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಮೂವ್ಮೆಂಟ್ ಆಗ್ತದೆ, ಈ ಪ್ಲೇಸ್ ಇಂದ ಈ ಪ್ಲೇಸಿಗೆ ಬರ್ತದೆ ಆ ವಸ್ತು, ಬಟ್ ಅದು ರೋಲ್ ಆಗೋದಿಲ್ಲ. ರೋಲ್ ಆಗ್ತಾ ಆಗ್ತಾ ಈ ಪ್ಲೇಸ್ ಇಂದ ಈ ಪ್ಲೇಸಿಗೆ ಬಂತಂದ್ರೆ ಅದು ರೋಲಿಂಗ್. ಜಸ್ಟ್ ಒನ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಬಂತಂತಂದ್ರೆ ಅದೇನು? ಸ್ಲೈಡಿಂಗ್. ರೊಟೇಟ್ ಆಗ್ಲಿಲ್ಲ ಅಂತಂದ್ರೆ ಅದು ಸ್ಲೈಡಿಂಗ್. ರೊಟೇಟ್ ಆಗ್ತಿದೆ ಅಂತಂದ್ರೆ ಅದು ರೋಲಿಂಗ್. ಗೆಟಿಂಗ್ ದ ಡಿಫರೆನ್ಸ್? ಅಂಡ್ ನೆಕ್ಸ್ಟ್ ಒನ್ ಈಸ್ ಮತ್ತೆ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೆ, ಹೌದಲ್ವಾ? ಡಿಸ್ಕಸ್ ಡಿಫರೆಂಟ್ ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ವಿತ್ ಯುವರ್ ಫ್ರೆಂಡ್ಸ್ ವೇರ್ ದ ಆಬ್ಜೆಕ್ಟ್ ರೋಲ್ಸ್ ಆರ್ ಸ್ಲೈಡ್ಸ್ ಆರ್ ಬೋತ್ ರೋಲ್ಸ್ ಅಂಡ್ ಸ್ಲೈಡ್ಸ್. ಓಕೆ. ಇಂಡೋರ್ ಮತ್ತೆ ಔಟ್ಡೋರ್ ಗೇಮ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇಂಡೋರ್ ಗೇಮ್ ಅಂದ್ರೆ ಏನು? ಒಂದು ರೂಮ್ ಅಲ್ಲಿ ಆಟ ಆಡುವಂತ ಗೇಮಿಗೆ ನಾವೇನಂತ ಕರಿತೀವಿ? ಇಂಡೋರ್ ಗೇಮ್ಸ್. ಆಮೇಲೆ ಹೊರಗಡೆ ಗ್ರೌಂಡ್ ಅಲ್ಲಿ ಆಟ ಆಡುವಂತ ಗೇಮ್ಸ್ ಏನಂತ ಕರಿತೀವಿ? ಔಟ್ಡೋರ್ ಗೇಮ್ಸ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಒನ್ ಇಸ್ ಅ ಸ್ಟ್ರೇಟ್ ಅಂಡ್ curved line. Straight and curved line. Wait here. Straight and curved line. Straight line and curved line. So straight line as well as the RAI. Okay. Straight line and curved line. So ಏನಿಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಪೇಜ್ ನಂಬರ್ 24 ಓಪನ್ ಮಾಡ್ಬೇಕು ಎಲ್ರು. ಪೇಜ್ ನಂಬರ್ 24 ನ ಎಲ್ರು ಓಪನ್ ಮಾಡ್ಬೇಕು. ಪೇಜ್ ನಂಬರ್ 24. ಓಕೆ. ಸೊ ಇನ್ that straight and curved lines. Aunt Monica tied cloths line to hang up wet cloths. The cloths line is in a straight line. ಹೌದಾ? ಆಮೇಲೆ the cloths line is a curved line. Then she hung the cloths on the cloths line. Okay. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇವಳ ಹೆಸರು ಏನಿದೆ? ಇವಳ ಹೆಸರು ಮೋನಿಕಾ ಅಂತ ಹೇಳಿ. ಓಕೆ. ಇವಳ ಹೆಸರು ಮೋನಿಕಾ. ಇವಳು ಏನ್ ಮಾಡಿದಾಳೆ ಅಂತಂದ್ರೆ, ಇಲ್ಲಿ ಏನ್ ಮಾಡಿದಾಳೆ ಇವಳು? ಕ್ಲಾತ್ಸ್ ಹಾಕ್ಲಿಕ್ಕೆ ಕಂತೆ ಕಟ್ಟಿದಾಳೆ. ಇಲ್ಲಿ ಮನೆ ಮುಂದೆ ಬಟ್ಟೆ ಹಾಕ್ಲಿಕ್ಕೆ ಅಂತ ಹೇಳಿ ಕಂತೆ ಕಟ್ಟಿರ್ತಾರ, ಓಕೆ, ಅಥವಾ ವೈರ್ ಕಟ್ಟಿರ್ತಾರೆ, ಹೌದಾ? ಸೊ ಆ ತರ ಇಲ್ಲಿ ಅವಳು ರೆಡಿ ಮಾಡ್ಕೊಂಡಿದ್ದಾಳೆ. ಬಟ್ ನೋಡ್ಲಿಕ್ಕೆ ಹೇಗಿದೆ ಇದು? ಸ್ಟ್ರೇಟ್ ಆಗಿ ಕಾಣಿಸ್ತಿದೆ, ಹೌದಾ? ಫಸ್ಟ್ ಬಿಫೋರ್ ನೀವು ಬಟ್ಟೆ ಹಾಕೋಕ್ಕೂ ಮುಂಚೆ ಆ ತರ ಅದನ್ನ ಹೇಗೆ ಕಾಣಿಸ್ತದು? ಈ ತರ ಕಾಣಿಸುತ್ತೆ. ವೈರ್ ಅಥವಾ ತಂತಿ ಅದು ಹೆಂಗ್ ಕಾಣಿಸುತ್ತೆ? ಮನೆ ಮುಂದಿಂದು ಸ್ಟ್ರೇಟ್ ಆಗಿ ಕಾಣಿಸುತ್ತೆ. ಅಂದ್ರೆ ನೀವು ಇನ್ನು ಬಟ್ಟೆ ಹಾಕಿರುದಿಲ್ಲ ಅವಾಗ. ಓಕೆ. ಬಟ್ಟೆ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತದು? ಬಟ್ಟೆ ಹಾಕಿದ್ಮೇಲೆ ಈ ತರ ಕಾಣಿಸುತ್ತೆ, ಹೌದಾ? ಯಾಕೆ ಆ ತರ ಕಾಣಿಸುತ್ತೆ? ಇಲ್ಲಿ ಅದ್ರ ಮೇಲೆ ಏನು ವೇಟ್ ಇರುವುದಿಲ್ಲ, ಹೌದಾ? ಇಲ್ಲಿ ಏನಾಗಿರ್ತದೆ? ಬಟ್ಟೆದು ವೇಟ್ ಇದ್ರ ಮೇಲೆ ಇರ್ತದೆ. ಅದಕ್ಕೆ ಅದು ಏನಾಗುತ್ತೆ? ಈ ತರ ಕರ್ವ್ಡ್ ಆಗಿ ಕಾಣಿಸುತ್ತೆ. ಸೊ ಇದು ಏನಿದು? ದಿಸ್ ಈಸ್ ಕಾಲ್ಡ್ ಆಸ್ ದಿ straight line. This is called as the straight line and this one is a curved line.
ಕ್ರಾಸ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ಕರ್ವ್ಡ್ ಲೈನ್ ಅಂತ ಕರಿತೀವಿ. ಇದು ಫುಲ್ ಕರೆಕ್ಟ್ ಆಗಿ ಕ್ರಾಸ್ ಆಗಿರ್ಲಿಲ್ಲ ಅಂತಂದ್ರೆ ನಾವು ಇದಕ್ಕೆ ಕರಿತೀವಿ ಸ್ಟ್ರೇಟ್ ಲೈನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ sleeping and standing and slanting lines. Sleeping, standing and slanting lines. So first one, sleeping line ಹೇಗಿರುತ್ತೆ ನೋಡೋಣ. Sleeping line, or else write here. First write the types of lines. Okay, start with the types of lines. Types of line. First one is straight line. Straight line. Second one yaudu? Curved line. Third one is sleeping line. Fourth one is slanting line. Fifth one is standing line. Okay. Types of lines. Types of lines ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? First one is a straight line, curved line. Next one is sleeping line, slanting line and standing line. Okay. Straight line ಅಲ್ಲಿ ಹೇಗಿರ್ತದೆ ಲೈನ್ಸ್? ಈ ತರ ಇರ್ತವೆ. ಹೀಗೂ ಇರ್ಬೋದು, ಹಿಂಗೆ ಇರ್ಬೋದು. ಒಟ್ಟಲ್ಲಿ ಸ್ಟ್ರೇಟ್ ಆಗಿರ್ಬೇಕು. Whether it may be a sleeping line, slanting line, standing line. Wait once again. Otherwise I write here like this. ಇಲ್ಲಿ ನೋಡ್ರಿ, ಫಸ್ಟ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಲ್ಲಿ ಮತ್ತೆ ಯಾವ್ದು ಪಾರ್ಟ್ ಇದೆ? ಸ್ಲೀಪಿಂಗ್ ಲೈನ್. ಸ್ಲೀಪಿಂಗ್ ಲೈನ್. Which one? Standing line. Standing line. Third one ಏನಿದೆ? Slanting line. Slanting line. Okay. Next one, second one is curved line. Curved line. Okay. Types of lines are only two. ಎಷ್ಟು types ಇದಾವೆ lines ಅಲ್ಲಿ? Only two. First one is straight line. Second one ಏನಿದೆ? Curved line. Straight line ಅಲ್ಲಿ ಮತ್ತೆ ಎಷ್ಟು parts ಇದಾವೆ? ಎಷ್ಟು types ಇದಾವೆ? Straight line ಅಲ್ಲಿ again 3 types. Straight line ಅಲ್ಲಿ ಎಷ್ಟು types ಇದಾವೆ? 3 types ಇದಾವೆ. First one ಯಾವುದು? Sleeping line, standing line. Next one is slanting line. Okay. Types of lines ಎಷ್ಟು? Anyone ಯಾರಾದ್ರೂ ಕೇಳಿದ್ರೆ ಏನು ಹೇಳಬೇಕು? Types of line ಎಷ್ಟಿದಾವೆ ಅಂತಂದ್ರೆ 2 types ಇದಾವೆ. ಯಾವ 2 types? Straight line and curved line. Straight line. First lines ಅಲ್ಲಿ 2 types. First one is straight line. Second one is curved line. First one ಯಾವುದು? Straight line. Second one curved line. Types of lines are only 2. Lines ಅಲ್ಲಿ ಎರಡು type. First one straight line. Second one is curved line. ಅರ್ಥ ಆಗ್ತಿದೆಯಲ್ಲ? First one straight line. Second one
curved line. Okay, next straight line ಅಲ್ಲಿ ಏನಾಗುತ್ತೆ again three parts ಬರ್ತವೆ, three types ಬರ್ತವೆ. Okay, so types of a lines only two. Next type of a straight line ಯಾವ್ಯಾವ ಇದಾವೆ ಈ ಮೂರು: sleeping line, standing line, slanting line. Sleeping line, standing line, slanting line. Getting everyone? Straight line alli matte three types. First one is sleeping line, second one is standing line, third one is a slanting line. ಅರ್ಥ ಆಗ್ತಿದೆಯಾ? ಟೈಪ್ಸ್ ಆಫ್ ಲೈನ್ಸ್. ಓಕೆ, ನೀವು ಲೈನ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀರಿ. ಈಗ ಇಲ್ಲಿವರೆಗೂ ಏನ್ ಕಲ್ತ್ರಿ? ರೋಲಿಂಗ್ ಕಲ್ತಿದ್ದೀರಾ ಮತ್ತೆ ಸ್ಲೈಡಿಂಗ್ ಕಲ್ತಿದ್ದೀರಾ, ಹೌದಾ? ಇವಾಗ ಏನ್ ಕಲಿತಿದ್ದೀರಿ? ಟೈಪ್ಸ್ ಆಫ್ ಲೈನ್ಸ್. ಲೈನ್ಸ್ ಅಂದ್ರೆ ಗೊತ್ತಿದೆ, ಲೈನ್ ಹೇಗಿರುತ್ತೆ ಅಂತ ಗೊತ್ತಿದೆಯಲ್ಲ. ಟೈಪ್ಸ್ ಆಫ್ ಲೈನ್ಸ್ ಇದಾವೆ. ಟೈಪ್ಸ್ ಆಫ್ ಲೈನ್ಸ್ ಅಲ್ಲಿ ಎಷ್ಟು ಟೈಪ್ ಇದಾವೆ? ಎರಡು ಟೈಪ್ ಇದಾವೆ. ಯಾವ್ಯಾವ್ದು ಎರಡು ಟೈಪು? ಸ್ಟ್ರೇಟ್ ಲೈನ್ ಮತ್ತೆ ಕರ್ವ್ಡ್ ಲೈನ್. ಟೈಪ್ಸ್ ಆಫ್ ಲೈನ್ಸ್ ಅಲ್ಲಿ ಎರಡು ಇದಾವೆ. ಆ ಎರಡು ಯಾವ್ದಂತಂದ್ರೆ ಸ್ಟ್ರೇಟ್ ಲೈನ್, ಕರ್ವ್ಡ್ ಲೈನ್. ಓಕೆ, ಸೊ ಮತ್ತೆ ಸ್ಟ್ರೇಟ್ ಲೈನ್ ಅಲ್ಲಿ ತ್ರೀ ಟೈಪ್ಸ್ ಇದಾವೆ. ಓಕೆ, ಸ್ಟ್ರೇಟ್ ಲೈನ್ ಅಲ್ಲಿ ಎಷ್ಟು ಟೈಪ್ ಇದಾವೆ? ಸ್ಟ್ರೇಟ್ ಲೈನ್ ಅಲ್ಲಿ ತ್ರೀ ಟೈಪ್ಸ್ ಇದಾವೆ. ಅದು ಯಾವ್ದಂದ್ರೆ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಓಕೆ, ಸ್ಟ್ರೇಟ್ ಲೈನ್ ಅಲ್ಲಿ ಎಷ್ಟು ಟೈಪ್ ಇದಾವೆ? ಸ್ಟ್ರೇಟ್ ಲೈನ್ ಅಲ್ಲಿ ತ್ರೀ ಟೈಪ್ಸ್ ಇದಾವೆ. ತ್ರೀ ಟೈಪ್ಸ್ ಯಾವ್ದು? ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಯಾವುದು? ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್. ದೀಸ್ ಆರ್ ದಿ ತ್ರೀ ಟೈಪ್ಸ್ ಆಫ್ ದಿಸ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಲ್ಲಿ ಮೂರು ಟೈಪ್ಸ್ ಇದಾವೆ. ಯಾವ್ಯಾವ್ದಿದೆ ಅದು? ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್. ಓಕೆ, ಸೊ ಸ್ಲೀಪಿಂಗ್ ಲೈನ್ ಹೇಗಿರ್ತದೆ? ಸ್ಲೀಪಿಂಗ್ ಲೈನ್ ಓಕೆ, ದಿಸ್ ಒನ್ ಇಸ್ ಕಾಲ್ಡ್ ಆಸ್ ದಿ ಸ್ಲೀಪಿಂಗ್ ಲೈನ್. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಅಂದ್ರೆ ಹೇಗಿರುತ್ತೆ? ಈ ತರ ಉದ್ದ ಇದ್ದರೇನು? ಸ್ಟ್ಯಾಂಡಿಂಗ್ ಲೈನ್. ಸ್ಲ್ಯಾಂಟಿಂಗ್ ಅಂದ್ರೆ ಈ ತರ ಕ್ರಾಸ್ ಆಗಿರೋದು. ಈ ತರ ಕ್ರಾಸ್ ಇತ್ತಂದ್ರೆ ಅದು ಸ್ಲ್ಯಾಂಟಿಂಗ್ ಲೈನ್. ಎಲ್ಲಿರುತ್ತೆ ಇದು ಕ್ರಾಸ್ ಆಗಿರೋದು? ಟ್ರಯಾಂಗಲ್ ಅಲ್ಲಿ ಇರ್ತದೆ, ಹೌದಾ? ಸೊ ಇದೆಲ್ಲಿರುತ್ತೆ? ರೆಕ್ಟಾಂಗಲ್, ಸ್ಕ್ವಯರ್ ಅಲ್ಲಿ ಈ ತರ ಲೈನ್ ಇರುತ್ತೆ. ಇದು ಕೂಡ ಇರುತ್ತೆ ರೆಕ್ಟಾಂಗಲ್, ಸ್ಕ್ವಯರ್ ಅಲ್ಲಿ ಈ ಲೈನ್ ಇರುತ್ತೆ, ಹೌದಾ? ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಈಗ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ನಿಮ್ದೆಲ್ಲರೂ ಪೇಜ್ ನಂಬರ್ 25. ಪೇಜ್ ನಂಬರ್ 25 ಅಲ್ಲಿ ನೋಡ್ಬೇಕು. ಪೇಜ್ ನಂಬರ್ 25 ಅಲ್ಲಿ ಇದು ಯಾವ ಲೈನ್? ಇದು ಸ್ಲೀಪಿಂಗ್ ಲೈನ್. ಓಕೆ, ಈ ತರ ಇತ್ತಂದ್ರೆ ಸ್ಲೀಪಿಂಗ್ ಲೈನ್. ದಿಸ್ ಒನ್ ಯಾವುದು? ಸ್ಲ್ಯಾಂಟಿಂಗ್ ಲೈನ್. ಇದಕ್ಕೆ ಎಂತ ಕರಿತೀವಿ ನಾವು? ಸ್ಲ್ಯಾಂಟಿಂಗ್ ಲೈನ್. ಇದು ಏನಿದು? ಸ್ಟ್ಯಾಂಡಿಂಗ್ ಲೈನ್. ಓಕೆ, ಉದ್ದ ಇರುತ್ತಲ್ಲ ಇದು, ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ? ಸ್ಟ್ಯಾಂಡಿಂಗ್ ಲೈನ್. ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ದಿಸ್ ಒನ್ ಸ್ಟ್ಯಾಂಡಿಂಗ್ ಲೈನ್. ಗೆಟಿಂಗ್ ಎವ್ರಿವನ್? ಏನೇನಿದೆ? ಟೈಪ್ಸ್ ಆಫ್ ಲೈನ್ಸ್. ಫಸ್ಟ್ ಏನ್ ಕಲ್ತಿದೀವಿ? ಟೈಪ್ಸ್ ಆಫ್ ಲೈನ್ಸ್. ಟೈಪ್ಸ್ ಆಫ್ ಲೈನ್ಸ್ ಅಲ್ಲಿ ಯಾವ ಟೈಪ್ಸ್ ಇದಾವೆ? ಸ್ಟ್ರೇಟ್ ಲೈನ್, ಕರ್ವ್ಡ್ ಲೈನ್. ಎಷ್ಟಿದಾವೆ ಟೈಪ್ಸ್ ಆಫ್ ಲೈನ್? ಓನ್ಲಿ ಟೂ ಮಾತ್ರ ಟೈಪ್ಸ್ ಆಫ್ ಲೈನ್. ಯಾವ್ದ್ಯಾವ್ದ್ರಲ್ಲಿ? ಸ್ಟ್ರೇಟ್ ಲೈನ್, ಕರ್ವ್ಡ್ ಲೈನ್. ನೆಕ್ಸ್ಟ್ ಅಗೇನ್ ಸ್ಟ್ರೇಟ್ ಲೈನ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಸ್ಟ್ರೇಟ್ ಲೈನ್ ಅಲ್ಲಿ ಅಗೇನ್ ದೇರ್ ಆರ್ 3 ಟೈಪ್ಸ್. ಮತ್ತೆ 3 ಟೈಪ್ಸ್ ಇದಾವೆ ಸ್ಟ್ರೇಟ್ ಲೈನ್ ಅಲ್ಲಿ. ಯಾವ್ಯಾವ್ದು? ಸ್ಲೀಪಿಂಗ್ ಲೈನ್, ನೆಕ್ಸ್ಟ್ ಒನ್ ಇಸ್ ಅ ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟ್ ಒನ್ ಇಸ್ ಅ ಸ್ಲ್ಯಾಂಟಿಂಗ್ ಲೈನ್. ಓಕೆ, sleeping line, standing line, slanting line. These are the again 3 parts of this straight line. Straight line ಅಲ್ಲಿ ಮತ್ತೆ 3 types ಯಾವುದು ಅಂತಂದ್ರೆ sleeping line, standing line, slanting line. Getting everyone? Okay. Next ಏನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ match the colors and see how many of the following are there. Look at the board. What type of the lines does she use to make the board? Match the color codes here. Okay. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರೂ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಬೇಕು. ಪೇಜ್ ನಂಬರ್ 25 ಅಲ್ಲಿ ಸ್ಲೀಪಿಂಗ್ ಲೈನ್ ಯಾವ ಕಲರ್ ಇದೆ? ಸ್ಲೀಪಿಂಗ್ ಲೈನ್ ರೆಡ್ ಕಲರ್ ಇದೆ. ನೆಕ್ಸ್ಟ್
ಸ್ಲ್ಯಾಂಟಿಂಗ್ ಲೈನ್ ಯಾವ ಕಲರ್ ಅಲ್ಲಿ ಇದೆ? ಬ್ಲೂ ಕಲರ್ ಅಲ್ಲಿ ಇದೆ. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಯಾವ ಕಲರ್ ಅಲ್ಲಿ ಇದೆ? ಗ್ರೀನ್ ಕಲರ್ ಅಲ್ಲಿ ಇದೆ. ಹೌದಾ? ಸೊ ಇದು ಸ್ಲೀಪಿಂಗ್ ಲೈನು ರೆಡ್ ಕಲರು, ಆಮೇಲೆ ಸ್ಲ್ಯಾಂಟಿಂಗ್ ಲೈನು ಬ್ಲೂ ಕಲರು, ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಲೈನು ಗ್ರೀನ್ ಕಲರ್. ಸ್ಟ್ಯಾಂಡಿಂಗ್ ಇದ್ರೆ ಗ್ರೀನ್ ಕಲರ್, ಸ್ಲ್ಯಾಂಟಿಂಗ್ ಇದ್ರೆ ಬ್ಲೂ ಕಲರ್, ಆಮೇಲೆ ಸ್ಲೀಪಿಂಗ್ ಇದ್ರೆ ರೆಡ್ ಕಲರ್. ಓಕೆ, ಇಲ್ಲಿ ಒಂದು ಬೋರ್ಡ್ ಕೊಟ್ಟಿದ್ದಾರೆ. ಹೌದಾ? ಈ ಬೋರ್ಡ್ ನ ಕರೆಕ್ಟ್ ಆಗಿ ನೀಟಾಗಿ ಅಬ್ಸರ್ವ್ ಮಾಡ್ರಿ. ಓಕೆ, ಇದರಲ್ಲಿ ಎಷ್ಟು ಸ್ಲೀಪಿಂಗ್ ಲೈನ್ಸ್ ಇದಾವೆ ಅಬ್ಸರ್ವ್ ಮಾಡಿ. ಯಾವ್ದು ರೆಡ್ ಕಲರ್ ಅಲ್ಲಿ ಇದೆಯಲ್ಲ ಅದೆಲ್ಲ ಏನಿವಾಗ ಸ್ಲೀಪಿಂಗ್ ಲೈನ್ಸ್. ಓಕೆ, ಯಾವ್ದು ಬ್ಲೂ ಕಲರ್ ಅಲ್ಲಿ ಇದೆ ಅದು ಸ್ಲ್ಯಾಂಟಿಂಗ್ ಲೈನ್ಸ್, ಯಾವ್ದು ಗ್ರೀನ್ ಕಲರ್ ಅಲ್ಲಿ ಇದೆ ಅದು ಸ್ಟ್ಯಾಂಡಿಂಗ್ ಲೈನ್ಸ್. ಓಕೆ, ಸೊ ಅದನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಬರಿಬೇಕು. ಸ್ಲೀಪಿಂಗ್ ಲೈನ್ಸ್ ಎಷ್ಟಿದಾವೆ, ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ಸ್ ಎಷ್ಟಿದಾವೆ, ಆಮೇಲೆ ಸ್ಲ್ಯಾಂಟಿಂಗ್ ಲೈನ್ಸ್ ಎಷ್ಟಿದಾವೆ ಅಂತ ಹೇಳಿ ಇಲ್ಲಿ ಬರಿಬೇಕು. ಕರೆಕ್ಟ್ ಆಗಿ ಈ ಬೋರ್ಡ್ ನ ಅಬ್ಸರ್ವ್ ಮಾಡ್ರಿ ಎಲ್ರು. ಈ ಬೋರ್ಡ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ಎಣಿಸ್ಬೇಕು. ಇವಾಗ ಎಣಿಸಿ ಅದನ್ನ ಕೌಂಟ್ ಮಾಡಿ ಬರಿಬೇಕು. ಓಕೆ, ಏನ್ ಕೊಟ್ಟಿದ್ದಾರೆ? ಎಲ್ಲೊಂದು ಬೋರ್ಡ್ ಕೊಟ್ಟಿದ್ದಾರೆ. ಹೌದಾ? Sleeping lines. Next, standing lines. Next ಏನಿದೆ? Slanting lines. Okay, so count ಮಾಡ್ರಿ. ಇಲ್ಲಿ ಕೌಂಟ್ ಮಾಡಬೇಕು. ಓಕೆ, ಏನಿದೆ? ದಿಸ್ ಒನ್, ಸಿ ಹಿಯರ್. ಸ್ಲೀಪಿಂಗ್ ಅಂದ್ರೆ ಏನು? ಈ ತರ ಅಡ್ಡಗೆರೆ ಇರ್ಬೇಕು. ಅದಕ್ಕೆ ನಾವೆಂತ ಕರಿತೀವಿ? ಸ್ಲೀಪಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಎಲ್ಲೆಲ್ಲಿದೆ ಅದು? 1, 2 ಅಷ್ಟೇ ಅಲ್ವಾ ಇದ್ದಿದ್ದು? 1, 2 ಎರಡು ಮಾತ್ರ ಸ್ಲೀಪಿಂಗ್ ಲೈನ್ಸ್ ಇದಾವೆ. ದಿಸ್ ಒನ್ ಅಂಡ್ ದಿಸ್ ಒನ್, ಅದೆರಡೇ ಸ್ಲೀಪಿಂಗ್ ಲೈನ್. ಸೊ ರೈಟ್ ಹಿಯರ್ 2 are the sleeping lines. ಎಲ್ಲಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ ಅಷ್ಟೇ. ದಿಸ್ ಒನ್ and this one, that are the two sleeping lines here. Next, standing lines ಹೆಂಗಿದೆ? ಇಲ್ಲಿ ನೋಡಿ, ಇದು ಒಂದೇ ಇದೆ ಸ್ಟ್ಯಾಂಡಿಂಗ್ ಲೈನ್. ಮತ್ತೆ ಬೇರೆ ಎಲ್ಲಾದ್ರೂ ಇದೆಯಾ? ಎಲ್ಲಿ ಇಲ್ಲ. ಇದೊಂದೇ ಏನಾಗುತ್ತೆ ಅವಾಗ? ಸ್ಟ್ಯಾಂಡಿಂಗ್ ಲೈನ್. ಓಕೆ, ಸೊ ದಿಸ್ ಒನ್ ಇಸ್ ದಿ ಸ್ಟ್ಯಾಂಡಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್ ಎಷ್ಟಿದಾವೆ? ಒಂದೇ ಇದೆ. ಸೊ ರೈಟ್ ಹಿಯರ್ 1. ಸ್ಲ್ಯಾಂಟಿಂಗ್ ಲೈನ್ ಎಷ್ಟಿದಾವೆ? ಸ್ಲ್ಯಾಂಟಿಂಗ್ ಲೈನ್ ನೋಡಿ ಕ್ರಾಸ್ ಆಗಿರ್ಬೇಕು ಅಂತ ಹೇಳಿದ್ದೆ ನಾನು. 1, 2, here 3 and next here 4. ಎಷ್ಟಿದಾವೆ ಸ್ಲ್ಯಾಂಟಿಂಗ್ ಲೈನು? 4 ಇದಾವೆ. ಯಾಕಂದ್ರೆ ಇಲ್ಲೊಂದು, ಇಲ್ಲೊಂದು, ಆಮೇಲೆ ನೆಕ್ಸ್ಟ್ ಹಿಯರ್, ರೈಟ್? ಸೊ ಹೌ ಮೆನಿ ಸ್ಲ್ಯಾಂಟಿಂಗ್ ಲೈನ್ಸ್ ಆರ್ ದೇರ್? ಸ್ಲ್ಯಾಂಟಿಂಗ್ ಲೈನ್ಸ್ ಎಷ್ಟಿದಾವೆ? 4 ಇದಾವೆ. ಸೊ ರೈಟ್ ಹಿಯರ್ 4. ಹೌದಾ? ಅಲ್ಲಿ ಬೋರ್ಡ್ ಕೊಟ್ಟಿದ್ರು. ಬೋರ್ಡ್ ಅಲ್ಲಿ ಯಾವ್ದು ಸ್ಲ್ಯಾಂಟಿಂಗ್ ಲೈನು, ಯಾವ್ದು ಸ್ಲೀಪಿಂಗ್ ಲೈನು, ಯಾವ್ದು ಸ್ಟ್ಯಾಂಡಿಂಗ್ ಲೈನು ಅಂತ ಹೇಳಿ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಓಕೆ, ಸ್ಟ್ಯಾಂಡಿಂಗ್ ಲೈನ್ ಅಂತಂದ್ರೆ ಈ ತರ ಉದ್ದ ಇರೋದು, ಸ್ಲೀಪಿಂಗ್ ಲೈನ್ ಅಂದ್ರೆ ಈ ತರ ಹಿಂಗೆ ಅಡ್ಡ ಇರೋದು. ಓಕೆ, ಸ್ಲ್ಯಾಂಟಿಂಗ್ ಅಂದ್ರೆ ಏನಿರ್ಬೇಕು? ಕ್ರಾಸ್ ಆಗಿರ್ಬೇಕು. ಹಿಂಗಾದ್ರೂ ಇರ್ಬೋದು ಅಥವಾ ಹಿಂಗಾದ್ರೂ ಇರ್ಬೋದು, ಕ್ರಾಸ್ ಆಗಿರ್ಬೇಕು. ಓಕೆ, ಸೊ ಸ್ಲೀಪಿಂಗ್ ಅಂದ್ರೆ ಅಡ್ಡ ಇರೋದು, ಸ್ಟ್ಯಾಂಡಿಂಗ್ ಅಂದ್ರೆ ಉದ್ದ ಇರೋದು, ಸ್ಲ್ಯಾಂಟಿಂಗ್ ಅಂದ್ರೆ ಕ್ರಾಸ್ ಮೇಲೆ ಇರೋದು. ಕ್ರಾಸ್ ಆಗಿತ್ತಂದ್ರೆ ಅದು ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಅಂದ್ರೆ ಉದ್ದ ಇರಬೇಕು, ಸ್ಲೀಪಿಂಗ್ ಅಂದ್ರೆ ಈ ತರ ಅಡ್ಡ ಇರಬೇಕು ಲೈನ್, ಅದಿದ್ರೆ ಸ್ಲೀಪಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಲ್ಲಿ ಇದು ಟೈಪ್ಸ್. ಮತ್ತೆ ಲೈನ್ಸ್ ಅಲ್ಲಿ ಓನ್ಲಿ 2 ಟೈಪ್ಸ್, ಸ್ಟ್ರೇಟ್ ಲೈನ್ ಮತ್ತೆ ಕರ್ವ್ ಲೈನ್. ಬಟ್ ಸ್ಟ್ರೇಟ್ ಲೈನ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? 3 ಟೈಪ್ಸ್ ಇದಾವೆ. ಯಾವ್ಯಾವುದು? ಸ್ಲೀಪಿಂಗ್ ಲೈನ್ಸ್, ಸ್ಟ್ಯಾಂಡಿಂಗ್ ಲೈನ್ಸ್, ಸ್ಲ್ಯಾಂಟಿಂಗ್ ಲೈನ್ಸ್. These are the 3 types of lines again here. Okay, so getting everyone. And next one is think smart. You have to think smart here. Math lab activity and fun activity they given here. Okay, the minute and hour hands in a clock are a straight lines.
They become a standing, sleeping and slanting lines at different times. What time will it be? The minute hand is a standing line and the hour hand is in a sleeping line. ಯಾವ ಟೈಮಲ್ಲಿ ಆ ಥರ ಇರುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ ಅವರು. ಓಕೆ, ಇದನ್ನ ನೀವೇ ಮಾಡಿ ಮನೇಲಿ. ಥಿಂಕ್ ಆ್ಯಂಡ್ ಸ್ಮಾರ್ಟ್. ಥಿಂಕ್ ಸ್ಮಾರ್ಟ್ ವಾಟ್ ಥಿಂಕ್ ಸ್ಮಾರ್ಟ್ ವಾಟ್. ಇದು ಕ್ಲಾಕ್, ಹೌದಾ? ಇಲ್ಲಿ 12 okay, here will be a 3, 6 and here will be a 9. ಇಲ್ಲಿ ಅಂದ್ರೆ minute hand and minute hand. ಓಕೆ, ಸೊ ಏನಂತ ಕೇಳಿದಾರೆ ಅಂತಂದ್ರೆ ಅವರು ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಇರುತ್ತೆ, ಹೌದಾ? ಅವರ್ದೊಂದು ಹ್ಯಾಂಡ್ ಇರುತ್ತೆ ಮತ್ತೆ ಮಿನಿಟ್ ಇದೊಂದು ಹ್ಯಾಂಡ್ ಇರ್ತದೆ, ಹೌದಾ? ಅವ್ರು ಏನ್ ಹೇಳಿದ್ದಾರೆ, minute hand, what time will it be? The minute hand is in a standing line. minute hand ಏನು ಇರಬೇಕಂತ ಹೇಳಿದ್ದಾರೆ ಅವರು, ಸ್ಟ್ಯಾಂಡಿಂಗ್ ಲೈನ್ ಇರಬೇಕಂತೆ. ಅಂದ್ರೆ ಇದು ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್. ಓಕೆ, ಮಿನಿಟ್ ಹ್ಯಾಂಡ್ ಇದೆ. ನೆಕ್ಸ್ಟ್ ಅವರ್ ಹ್ಯಾಂಡ್ ಏನಿರ್ಬೇಕಂತ ಹೇಳಿದ್ದಾರೆ, ಸ್ಲೀಪಿಂಗ್ ಲೈನ್. ಸೊ ಸ್ಲೀಪಿಂಗ್ ಲೈನ್ ಇದೆ, ಹೌದಾ? ಅಂದ್ರೆ ಟೈಮ್ ಎಷ್ಟಾಗುತ್ತೆ? 3 hours. 3 hours. Okay, 3 a.m. or 3 a.m. 3 a.m. or 3 p.m. 3 a.m. or 3 p.m. ಇದ್ದಾಗ ಅವರ್ ಹ್ಯಾಂಡ್ ಸ್ಲೀಪಿಂಗ್ ಲೈನ್ ಅಲ್ಲಿ ಇದೆ. ನೆಕ್ಸ್ಟ್ ಮಿನಿಟ್ ಹ್ಯಾಂಡ್ ಏನಿದೆ, ಸ್ಟ್ಯಾಂಡಿಂಗ್ ಲೈನ್ ಅಲ್ಲಿ ಇದೆ. ಸ್ಟ್ಯಾಂಡಿಂಗ್ ಅಂದ್ರೆ ಉದ್ದ ಇರೋದು, ಸ್ಲೀಪಿಂಗ್ ಅಂದ್ರೆ ಅಡ್ಡ ಇರೋದು. ಓಕೆ, ಸೊ ಅವರ್ ಹ್ಯಾಂಡ್ ಸ್ಲೀಪಿಂಗ್ ಲೈನ್ ಅಲ್ಲಿ ಇದ್ದಾಗ ಮತ್ತೆ ಮಿನಿಟ್ ಹ್ಯಾಂಡ್ ಸ್ಟ್ಯಾಂಡಿಂಗ್ ಲೈನ್ ಅಲ್ಲಿ ಇದ್ದಾಗ ಟೈಮ್ ಎಷ್ಟಾಗಿರುತ್ತೆ ಅಂತಂದ್ರೆ 3 a.m. or 3 p.m. both are correct. This is the answer for this one. Think and smart ಇದೆಲ್ಲ ಇದಕ್ಕೆ ಅದು ಆನ್ಸರ್. ಓಕೆ, ನೆಕ್ಸ್ಟ್ ಓಪನ್ ಪೇಜ್ ನಂಬರ್ 26. ಪೇಜ್ ನಂಬರ್ 26 ಓಪನ್ ಮಾಡಬೇಕು. ಫನ್ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಫನ್ ಆಕ್ಟಿವಿಟಿನ ನೀವು ಮನೆಯಲ್ಲಿ ಮಾಡಬೇಕು. ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ಫನ್ ಆಕ್ಟಿವಿಟಿನ ಮಾಡಬೇಕು. ಮೆಟೀರಿಯಲ್ಸ್ ನೀಡೆಡ್ ಆರ್ a sheet of a paper and colored pens and crayons. ಕಲರ್ ಪೆನ್ಸಿಲ್ಸ್ ಬೇಕು ಮತ್ತೆ ಕ್ರೇಯಾನ್ಸ್ ಬೇಕು ಮತ್ತೆ ಒಂದು ಪೇಪರ್ ಬೇಕು. ಪೇಪರ್, ಕ್ರೇಯಾನ್ಸ್ ಮತ್ತೆ ಕಲರ್ ಪೆನ್ಸಿಲ್ಸ್. ಓಕೆ, ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಟೇಕ್ ದಿ ಶೀಟ್ ಆಫ್ ಅ ಪೇಪರ್ ಅಂಡ್ ಮೇಕ್ ಅ ಪೇಪರ್ ಬೋಟ್. ಓಕೆ, ನೀವೇನ್ ಮಾಡ್ಬೇಕಂದ್ರೆ ಪೇಪರ್ ಇಂದ ಬೋಟ್ ಮಾಡಬೇಕು. ಪೇಪರ್ ಇಂದ ಬೋಟ್ ಮಾಡ್ಲಿಕ್ಕೆ ಎಲ್ರಿಗೂ ಬರ್ತದಲ್ಲ. ಸೊ ಪೇಪರ್ ತಗೊಂಡು ಅದನ್ನ ಬೋಟ್ ಮಾಡಬೇಕು. ಮಾಡಿದ್ಮೇಲೆ ಏನ್ ಮಾಡ್ಬೇಕು, ನಾವು ಅನ್ಫೋಲ್ಡ್ ದಿ ಪೇಪರ್ ಬೋಟ್. ಫೋಲ್ಡ್ ಮಾಡಿ ಪೇಪರ್ನ ಫೋಲ್ಡ್ ಮಾಡಿ ಏನ್ ಮಾಡಿರ್ತೀರಾ, ಬೋಟ್ ಮಾಡಿರ್ತೀರಲ್ಲ ಅದನ್ನ ಮತ್ತೆ ತೆಗಿಬೇಕು. ಅದನ್ನೆಲ್ಲ ಮಡಚಿ ಎಲ್ಲರೂ ಬೋಟ್ ಮಾಡಿರ್ತೀರಲ್ಲ, ಮಡಚಿದನ್ನ ಮತ್ತೆ ಬಿಚ್ಚಬೇಕು. ಸೇಮ್ ನಾರ್ಮಲ್ ಪೇಪರ್ ತರ ಮಾಡ್ಬೇಕು ಮತ್ತೆ. ಓಕೆ, ಅವಾಗ ಏನಾಗುತ್ತೆ, ಯು ವಿಲ್ ಸಿ ಅ ಮೆನಿ ಲೈನ್ಸ್ ಆನ್ ದಿ ಪೇಪರ್. ಅದ್ರ ಮೇಲೆ ತುಂಬಾ ಲೈನ್ಸ್ ಗಳನ್ನ ನೋಡ್ತೀರಲ್ವಾ? ಸೊ ಅದೇ ತರ ನೆಕ್ಸ್ಟ್ ಯೂಸ್ ದ ಕಲರ್ ಪೆನ್ಸ್ ಟು ಮಾರ್ಕ್ ದಿ ಸ್ಟ್ಯಾಂಡಿಂಗ್ ಲೈನ್ಸ್ ಇನ್ ಅ ರೆಡ್ and the sleeping lines in a blue color and the slanting lines in a green color. Okay, you will get a beautiful rangoli design. Use the crayons to color the design. Okay, so this is the activity. I'll show how to do this activity in the next class. ನಾನು ಕೂಡ ಒಂದು ಪೇಪರ್ ತಗೊಂಡು ಬಂದು ಬೋಟ್ ಮಾಡಿ ಆಮೇಲೆ ಅದಕ್ಕೆ ಹೇಗೆ ಕ್ರೇಯಾನ್ಸ್ ಇಂದ ಕಲರ್ ಮಾಡಬೇಕು ಅಂತ ಹೇಳಿ ನನಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಮ್ಯಾಥ್ ಲ್ಯಾಬ್ ಆಕ್ಟಿವಿಟಿ ಏನು ಕೊಟ್ಟಿದ್ದಾರೆ, material needed are a book, dice, glass, prism. Okay, divide the class into groups of 4 and give one object to each student in a group. Ask the students each group to place the object on the sheet of a paper and trace its boundary. So ask them to observe the shape and describe its property to the other students of the group. The remaining students of the group then guess the name of the shape from properties of a described to them. Okay, so ಇಲ್ಲಿ ಡೈಸ್ ಆಮೇಲೆ ಬುಕ್ ಅದೆಲ್ಲ ತಗೊಂಡು ಏನ್ ಮಾಡಿದ್ದಾರೆ, ಅದನ್ನ ಶೇಪ್ ನ ಟ್ರೇಸ್ ಮಾಡಿದ್ದಾರೆ. ಅದು ಯಾವ ಶೇಪ್ ಅಂತ ಹೇಳಿ ರಿಕಾಗ್ನೈಸ್ ಮಾಡ್ಲಿಕ್ಕೆ ಒಂದು ಮ್ಯಾಥ್ ಲ್ಯಾಬ್ ಆಕ್ಟಿವಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾನು ಇದನ್ನ ಏನ್ ಮಾಡ್ತೀನಿ, ಫನ್ ಆಕ್ಟಿವಿಟಿ ಮತ್ತು ಮ್ಯಾಥ್ ಲ್ಯಾಬ್ ಆಕ್ಟಿವಿಟಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನೇ ಇಲ್ಲಿ
ತೋರಿಸ್ತೀನಿ ಅದನ್ನೆಲ್ಲ ಯಾವ ತರ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ನೀವು ಹೋಮ್ವರ್ಕ್ ಏನ್ ಮಾಡಬೇಕು ಅಂತಂದ್ರೆ ಸ್ಟ್ರೇಟ್ ಲೈನು, ಕರ್ವ್ಡ್ ಲೈನು, ಟೈಪ್ಸ್ ಆಫ್ ಲೈನ್ಸ್ ಬರಿಬೇಕು, ಆಮೇಲೆ ಟೈಪ್ಸ್ ಆಫ್ ಸ್ಟ್ರೇಟ್ ಲೈನ್ ಬರಿಬೇಕು. ಓಕೆ, ಅದು ಎಲ್ಲ ಟೈಪ್ಸ್ ಆಫ್ ಬರ್ಸಿದ್ದೀನಲ್ಲ ಅದನ್ನ ನೀವೇನ್ ಮಾಡಬೇಕು 2 ಟೈಮ್ಸ್ ನ SW ದಲ್ಲಿ ಬರಿಬೇಕು. 2 ಟೈಮ್ಸ್ ಇನ್ನ SW ಬರಿಬೇಕು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಗಿವ್ ದಿ ಎಕ್ಸಾಂಪಲ್ ಫಾರ್ ದಿ straight line, curved line and sleeping line, standing line, slanting line. ನೀವು ಆ ಲೈನ್ಸ್ ಎಲ್ಲ 2 ಟೈಮ್ಸ್ ಬರಿದಲ್ದೆ ಅದಕ್ಕೆ ಮತ್ತೆ ನೀವು 2 ಎಕ್ಸಾಂಪಲ್ಸ್ ನ ಬರಿಬೇಕು. ಡೇ ಟು ಡೇ ಲೈಫ್ ಅಲ್ಲಿ ಮನೇಲಿ ಏನೇನು ಯೂಸ್ ಮಾಡ್ತಿರಲ್ಲ ಥಿಂಗ್ಸ್, ಆ ಥಿಂಗ್ಸ್ ನ ತಗೊಂಡು ಅದರ ಎಕ್ಸಾಂಪಲ್ ಅದಕ್ಕೆ ಬರಿಬೇಕು. ಎಷ್ಟೆಷ್ಟು ಎಕ್ಸಾಂಪಲ್ ಬರಿಬೇಕು? 2 ಎಕ್ಸಾಂಪಲ್ ನ ಬರಿಬೇಕು. ಗೆಟಿಂಗ್ ಎವ್ರಿ ಒನ್? ಸೊ 2 ಎಕ್ಸಾಂಪಲ್ ನ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಕೂಡ ನೀವು ಈಚ್ ಅಂಡ್ ಎವ್ರಿ ಲೈನಿಗೂ ಕೂಡ 2 ಎಕ್ಸಾಂಪಲ್ ನ SW ದಲ್ಲಿ ಬರಿಬೇಕು. ಏನು CW ದಲ್ಲಿ ಬರಿಬೇಡ್ರಿ. ಮೊನ್ನೆ PDF ಕಳಿಸಿದ್ನಲ್ಲ ಅಲ್ಲಿವರೆಗೂ ಮಾತ್ರ ಬರೀರಿ. ನೆಕ್ಸ್ಟ್ ನಾನು ಮತ್ತೆ PDF ಕಳಿಸಿದಾಗ ಮಾತ್ರ CW ದಲ್ಲಿ ಬರಿಬೇಕು. ಓಕೆ, ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು SW ದಲ್ಲೇ ಕಂಟಿನ್ಯೂ ಮಾಡ್ಬೇಕು. ಸೊ ಹೋಮ್ವರ್ಕ್ ಎಲ್ಲ ನಾ ಹೇಳಿದ ಅರ್ಥ ಆಯ್ತಲ್ಲ? 2 ಟೈಮ್ಸ್ ಬರಿಬೇಕು, 2 ಎಕ್ಸಾಂಪಲ್ಸ್ ಬರಿಬೇಕು, ಅದಕ್ಕೆ ಅದನ್ನೆಲ್ಲ SW ದಲ್ಲೇ ಬರಿಬೇಕು. ಗೆಟಿಂಗ್ ಎವ್ರಿ ಒನ್? ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಫನ್ ಆಕ್ಟಿವಿಟಿ ಮತ್ತೆ ಮ್ಯಾಥ್ ಲ್ಯಾಬ್ ಆಕ್ಟಿವಿಟಿನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಟ್ ಅದು ಮುಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 3rd ಚಾಪ್ಟರ್ ಸ್ಟಾರ್ಟ್ ಆಗ್ತದೆ. ಓಕೆ, ನಂಬರ್ ಅಪ್ ಟು 200. ಓಕೆ, so till that be safe in your home. Okay, don't go outside. We'll see you in the next class. Okay, thank you everyone.